ಸೌದಿಯಲ್ಲಿ ಕೆಲಸ ಮಾಡೋ 25 ಲಕ್ಷ ಭಾರತೀಯರಿಗೆ ಶಾಕ್. ಭಾರತದ ಉದ್ಯೋಗಿಯನ್ನ ನುಂಗಿತು ಸೌದಿ ಮರುಭೂಮಿ. ಜಗತ್ತಿನ ಅತಿ ದೊಡ್ಡ ಮರುಭೂಮಿಯಲ್ಲಿ ಏನಾಯ್ತು? ಅದು ಆಗಸ್ಟ್ 19. ಸೌದಿ ಅರೇಬಿಯಾದ ಅಲ್ ಹಸಾ ಪ್ರಾಂತ್ಯದ ಟೆಲಿಕಮ್ಯುನಿಕೇಷನ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಭಾರತ ಮತ್ತು ಸುಡಾನ್ ಮೂಲದ ಇಬ್ಬರು ಒಂದು ವಿಶೇಷ ಕೆಲಸದ ಮೇಲೆ ಹೊರಟಿದ್ರು. ಅದು ಅವರ ಜೀವನದ ಕೊನೆಯ ಕೆಲಸ ಆಗುತ್ತೆ ಅನ್ನೋ ಸಣ್ಣ ಕಲ್ಪನೆನೂ ಅವರಿಗೆ ಇರಲಿಲ್ಲ. ಇಬ್ಬರು ಕಾರ್ ತಗೊಂಡು ಮರುಭೂಮಿಗೆ ಹೋಗಿ ಒಂದು ಸೆಲ್ಯುಲಾರ್ ಟವರ್ ಅಂದ್ರೆ ಮೊಬೈಲ್ ಫೋನ್ ಟವರ್ ಅನ್ನ ಏರಿ ರಿಪೇರಿ ಮಾಡಬೇಕಾಗಿತ್ತು. ರಿಪೇರಿ ಕೆಲಸ ಮುಗಿದಿತ್ತೋ ಇಲ್ವೋ ಸ್ಪಷ್ಟ ಇಲ್ಲ, ಆದರೆ ಅವರ ಜೀವನ ಮಾತ್ರ ಮುಗಿಯುವ ಸಮಯ ಹತ್ತಿರ ಆಗಿಬಿಟ್ಟಿತ್ತು. ಅವರು ಹೋದ ಆ ಮರಳಿನ ಸಾಗರದಲ್ಲಿ GPS ಸಿಗ್ನಲ್ ಕೈ ಕೊಡ್ತು ಫಸ್ಟ್. ಹೀಗಾಗಿ ಅವರಿಗೆ ಯಾವ ದಿಕ್ಕಿಗೆ ಹೋಗಬೇಕು ಗೊತ್ತಾಗಲಿಲ್ಲ. ಎಲ್ಲ ಕಡೆ ಮರಳು, ಯಾವ ಕಡೆ ನೋಡಿದ್ರೂ ಮರಳು, ಮರಳಿನ ದಿಬ್ಬಗಳು. ಕಣ್ಣಿನ ದೃಷ್ಟಿ ಹಾಯಿಸಿದಷ್ಟೂ ದೂರ ಬರೀ ಮರಳು. ಈ ಮರಳು ಮಹಾಸಾಗರದಲ್ಲಿ ದಿಕ್ಕು ತಪ್ಪಿದ ನೌಕೆಯಂತೆ ಅಲಿತಾ ಇದ್ದ ಅವರಿಗೆ ಮತ್ತೊಂದು ಶಾಕ್ ಕಾದಿತ್ತು. ಅವರ ಮೊಬೈಲ್ ಬ್ಯಾಟ್ರಿ ಡೆಡ್ ಆಗಿಬಿಡ್ತು. ಒಂದಿಷ್ಟು ದೂರ ಕಾರು ಓಡಿಸ್ತಲೇ ಕಾರ್ನಲ್ಲಿದ್ದ ಇಂಧನ ಕೂಡ ಖಾಲಿಯಾಯಿತು. ಕೆಲ ಗಂಟೆಗಳ ಬಳಿಕ ಅವರು ತಗೊಂಡು ಹೋಗಿದ್ದ ನೀರು ಮತ್ತು ಆಹಾರ ಕೂಡ ಖಾಲಿಯಾಯಿತು. ಕುಡಿಯೋಕೆ ನೀರಿಲ್ಲ, ಸೇವಿಸೋಕೆ ಆಹಾರ ಇಲ್ಲ, ಮುಂದೆ ಸಾಗೋಕೆ ಕಾರಿನಲ್ಲಿ ಇಂಧನ ಇಲ್ಲ. ನಡ್ಕೊಂಡಾದರೂ ಒಂದಷ್ಟು ದೂರ ಹೋಗಿ ನೋಡೋಣ ಅಂದರೆ ಯಾವ ಕಡೆಗೆ ಹೋಗಬೇಕು ಗೊತ್ತಿಲ್ಲ. ಯಾವುದೇ ಲ್ಯಾಂಡ್ ಮಾರ್ಕ್ ಇಲ್ಲ, ರೋಡ್ ಇಲ್ಲ. ಇರೋದು ಬರೀ ಮರಳು, ಮರಳಿನ ಸಮುದ್ರ, ಮರುಭೂಮಿ. ಬಾಯ ಆರ್ತಾ ಇದೆ, ದೇಹದಲ್ಲಿನ ನೀರಿನ ಅಂಶ ಎಲ್ಲ ಬತ್ತು ಹೋಗ್ತಾ ಇದೆ. ಆ ಇಬ್ಬರು ಅಲ್ಲೇ ನರಳಿ ನರಳಿ ಪ್ರಾಣ ಬಿಟ್ಟೇ ಬಿಟ್ರು. ಹೀಗೆ ಸೌದಿ ಅರೇಬಿಯಾದ ಮರುಭೂಮಿಯಲ್ಲಿ ನೀರು ಅಂತ ಒದ್ದಾಡಿ ಉಸಿರು ಚೆಲ್ಲಿದ ಓರ್ವ ವ್ಯಕ್ತಿಯ ಹೆಸರು ಮೊಹಮ್ಮದ್ ಶಹಜಾದ್ ಖಾನ್. ಹೈದರಾಬಾದ್ ಮೂಲದ 27 ವರ್ಷದ ಹುಡುಗ ಈತ. ಕಳೆದ 3 ವರ್ಷಗಳಿಂದ ಸೌದಿ ಅರೇಬಿಯಾದ ಟೆಲಿಕಮ್ಯುನಿಕೇಷನ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ. ಆಗಸ್ಟ್ 19ನೇ ತಾರೀಕು ಮರುಭೂಮಿಯಲ್ಲಿನ ಸೆಲ್ಯುಲರ್ ಟವರ್ ಅನ್ನ ರಿಪೇರಿ ಮಾಡೋಕೆ ಹೋಗಿ 3 ದಿನ ಮರುಭೂಮಿಯಲ್ಲಿ ಸಿಕ್ಕಿಲ್ಲ, ಅಷ್ಟಿಗೆ ಪ್ರಾಣವನ್ನೇ ಕಳ್ಕೊಂಡ. ಈತನೊಂದಿಗೆ ಸಹಾಯಕರಾಗಿ ಕೆಲಸಕ್ಕೆ ಹೋಗಿದ್ದ ಸುಡಾನ್ ಮೂಲದ ಉದ್ಯೋಗಿಯ ಪ್ರಾಣನೂ ಹೋಗಿದೆ. ಇಬ್ಬರ ಮೃತದೇಹಗಳು ಪ್ರಾರ್ಥನೆ ಮಾಡೋಕೆ ಬಳಸೋ ರಗ್ನಲ್ಲಿ ಸಿಕ್ಕಿವೆ. ಬಹುಶಃ ತಮಗೆ ಮನುಷ್ಯರಿಂದ ಸಹಾಯ ಸಿಗಲ್ಲ, ನಮ್ಮನ್ನು ಕಾಪಾಡಿದ್ರೆ ದೇವರೇ ಕಾಪಾಡಬೇಕು ಅಂತ ಅಂದ್ಕೊಂಡು ಮರುಭೂಮಿಯಲ್ಲಿ ರಗ್ ಹಾಸಿ ಪ್ರಾರ್ಥಿಸೋ ಟೈಮ್ನಲ್ಲಿ ಇವರ ಜೀವ ಹೋಗಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಈಗ ಹೋದವ್ರು ಎಲ್ಲಿ ಹೋದ್ರು ಕಾಣಿಸ್ತಿಲ್ವಲ್ಲ ಅಂತ ಹುಡುಕಿ ಆಮೇಲೆ ಇವರ ಮೃತದೇಹ ಸಿಕ್ಕಿದೆ. ಪತ್ತೆ ಮಾಡಿ ಅವರ ಮನೆಗೆ ಕಳಿಸಲಾಗಿದೆ. ಸೌದಿ ಅರೇಬಿಯಾದಲ್ಲಿ ಭಾರತ ಮೂಲದ ಸುಮಾರು 25 ಲಕ್ಷ ಜನ ಬೇರೆ ಬೇರೆ ಜಾಬಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ಈ ಘಟನೆ ದೊಡ್ಡ ಆಘಾತವನ್ನು ಕೊಟ್ಟಿದೆ. ಹಾಗಿದ್ರೆ ಯಾವುದಿದು ಮರುಭೂಮಿ? ಇದು ಭಾರತೀಯರಿಗೆ ಆಘಾತ ಕೊಟ್ಟಿದ್ದು ಹೇಗೆ? ಇಲ್ಲಿಗೆ ಹೋಗೋಕೆ ಸಾಹಸಿಗಳು ಹೆದರೋದು ಯಾಕೆ? ಈ ಭೂಮಿಯ ಮೇಲಿರೋ ಅತಿ ಭಯಾನಕ ಮರುಭೂಮಿಯ ಕುತೂಹಲಕಾರಿ ಸಂಗತಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಯಾರು ಟಚ್ ಮಾಡದ ಜಾಗ. ಎಂಟಿ ಕ್ವಾರ್ಟರ್ಗೆ ಮರಳಿ ಹೋಗುವುದು ದೊಡ್ಡ ಸವಾಲಿಗೆ ಉತ್ತರವನ್ನು ಕೊಟ್ಟಂತೆ. ಅಲ್ಲಿ ಹೆಚ್ಚು ಕಾಲ ಕಳೆಯುವುದು ನನ್ನ ಮಿತಿಯನ್ನು ಪರೀಕ್ಷೆಗೆ ಒಡ್ಡಿದಂತೆ. ಅದರ ದೊಡ್ಡ ಭಾಗವನ್ನು ಇನ್ನೂ ಯಾರೂ ಟಚ್ ಕೂಡ ಮಾಡಿಲ್ಲ. ಅಲ್ಲಿಗೆ ಹೋದರೆ ಮಾತ್ರ ಈ ಭೂಮಿ ಮೇಲೆ ಯಾರೂ ತಲುಪದ ಜಾಗವನ್ನು ನಾನು ತಲುಪಿದೆ ಅನ್ನೋ ದಾಹ ನನಗೆ ನೀಗುತ್ತೆ. ಅರೇಬಿಯನ್ ಸ್ಯಾಂಡ್ಸ್, ವಿಲ್ಫ್ರೆಡ್ ಥೆಸಿಚರ್. ಇದು ಯಾರ್ದು ಗೊತ್ತಾ ಸಾಲು? 1947ರಲ್ಲಿ ಈ ಭೂಮಿ ಮೇಲಿನ ಅತಿ ಭಯಾನಕ ಮತ್ತು ಅತಿ ವಿಶಾಲವಾದ ಮರುಭೂಮಿಯನ್ನು ದಾಟಿದ ಬ್ರಿಟಿಷ್ ಪ್ರವಾಸಿ ವಿಲ್ಫ್ರೆಡ್ ಥೆಸಿಚರ್ ತಮ್ಮ ಅರೇಬಿಯನ್ ಸ್ಯಾಂಡ್ಸ್ ಪುಸ್ತಕದಲ್ಲಿ ಬರೆದಿರೋ ಸಾಲು. ತಾವೇ ದಾಟಿ ಬಂದಿದ್ದ ಎಂಟಿ ಕ್ವಾರ್ಟರ್ಗೆ ಮರಳಿ ಹೋಗೋದು ನನ್ನ ಮಿತಿಯನ್ನು ಪರೀಕ್ಷೆಗೆ ಒಡ್ಡಿದ ಹಾಗೆ ಅಂತ ಈ ಸಾಹಸಿ ಬಣ್ಣಿಸಿದ್ರು. 60-70 ವರ್ಷಗಳ ಹಿಂದೆ ಈ ಜಾಗ ಅದೆಷ್ಟು ಡೇಂಜರಸ್ ಆಗಿತ್ತೋ ಈಗಲೂ ಅಷ್ಟೇ ಡೇಂಜರಸ್. ಇದೇ ಮರುಭೂಮಿ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡೋ ಭಾರತೀಯರಿಗೆ ದೊಡ್ಡ ಶಾಕ್ ಕೊಟ್ಟಿದೆ. ಇದನ್ನು ರುಬ್ ಅಲ್ ಖಾಲಿ ಅಂತ ಕರೀತಾರೆ. ರುಬ್ ಅಲ್ ಖಾಲಿ ಅಂದರೆ ಎಂಟಿ ಕ್ವಾರ್ಟರ್ ಅಂತ ಅರ್ಥ. ಅಂದರೆ ಇದು ಖಾಲಿ ಖಾಲಿ ಪ್ರದೇಶ, ನಥಿಂಗ್ನೆಸ್ ಅಂದರೆ ಶೂನ್ಯವೇ ತುಂಬಿಕೊಂಡಿರೋ ಪ್ರದೇಶ. ಈ ರುಬ್ ಅಲ್ ಖಾಲಿ ಈ ಭೂಮಿ ಮೇಲಿರೋ ಅತಿ ದೊಡ್ಡ ನಿರಂತರ ಮರುಭೂಮಿ. ಅಂದರೆ ನಡುವೆ ಒಂದಿಷ್ಟು ಉತ್ತಮ ವಾತಾವರಣ ಇರೋ ಪ್ರದೇಶ, ಆಮೇಲೆ ಒಂಚೂರು ಮರುಭೂಮಿ, ಆ ಥರ ಇಲ್ಲ. ಇದು ಸಂಪೂರ್ಣ ಮರುಭೂಮಿ, ಕಂಟಿನ್ಯೂಸ್ ಆಗಿರೋ ದೊಡ್ಡ ಡೆಸರ್ಟ್ ಇದು. ಸೌದಿ ಅರೇಬಿಯಾದ ದಕ್ಷಿಣ ಭಾಗ, UAE ದೇಶದ ಪಶ್ಚಿಮ ಭಾಗ, ಯಮನ್ ಮತ್ತು ಒಮನ್ ದೇಶಗಳ ಉತ್ತರ ಭಾಗದಲ್ಲಿ ಈ ಮರುಭೂಮಿ ಇದೆ.
ಇದರ ಉದ್ದ ಭರ್ತಿ 1000 ಕಿಲೋಮೀಟರ್ ಇದೆ, ಅಗಲ 500 ಕಿಲೋಮೀಟರ್ ಇದೆ. ಇದರ ವಿಸ್ತೀರ್ಣ ಭರ್ತಿ 6,50,000 ಚದರ ಕಿಲೋಮೀಟರ್. ಅಂದ್ರೆ ನಮ್ಮ ಕರ್ನಾಟಕಕ್ಕಿಂತ 3.5 ಪಟ್ಟು ವಿಶಾಲವಾಗಿರೋ ಮರುಭೂಮಿ ಇದು. ಇಂಥ ಮರುಭೂಮಿಯಲ್ಲಿ ದಿಕ್ಕು ದೆಸೆ ತಿಳಿಯದೆ ಸಿಲುಕದವರು ಪ್ರಾಣ ಸಮೇತ ಹೊರಗೆ ಬರೋಕೆ ಸಾಧ್ಯನಾ? ಲೈಫೇ ಅನ್ಸರ್ಟನ್, ಅನಿಶ್ಚಿತತೆಗಳಿಂದ ಕೂಡಿರುವಂತಹ ಜೀವನ ಇದು. ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್. ಅದರಲ್ಲೂ ಕೂಡ NRIಗಳಿಗೆ ಟರ್ಮ್ ಇನ್ಶೂರೆನ್ಸ್ ಇನ್ನೂ ಕೂಡ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಕ್ವಿಕ್ ಆಗಿ ಕೆಲ ಸೆಕೆಂಡ್ ನಿಮಗೆ ಮಾಹಿತಿಯನ್ನು ಕೊಟ್ಟು ವರದಿಯನ್ನ ಮುಂದುವರಿಯೋಣ. ಸ್ನೇಹಿತರೆ, NRIಗಳಿಗೆ ವಿದೇಶಿ ಟರ್ಮ್ ಇನ್ಶೂರೆನ್ಸ್ ಇದ್ದೇ ಇರುತ್ತೆ. ಆದರೆ ಭಾರತದ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳಲ್ಲಿ ಅಡ್ವಾಂಟೇಜ್ ಜಾಸ್ತಿ ಇದೆ. ವಿದೇಶಗಳಿಗೆ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಬಹಳ ಕಡಿಮೆ ಪ್ರೀಮಿಯಂನಲ್ಲಿ NRI ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ. 50% ಕಡಿಮೆ ಪ್ರೀಮಿಯಂನಲ್ಲಿ ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ. 1,000-2,000 ರೂಪಾಯಿ ಪ್ರೀಮಿಯಂನಲ್ಲಿ 1 ಕೋಟಿ ರೂಪಾಯಿಗಳವರೆಗೂ ಕವರೇಜ್ ಕೊಡೋ ಪ್ಲಾನ್ಸ್ ಅವರಿಗೆ ಲಭ್ಯ ಇದೆ. ಸೊ ಈ ರೀತಿ NRI ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸಿದಾಗ ಏನಾದರೂ ದುರದೃಷ್ಟಕರ ಘಟನೆ ನಡೆದು ಆ ರೀತಿ ದುಡಿತಾ ಇರೋ ವ್ಯಕ್ತಿ ತೀರ್ಕೊಂಡ್ರೆ ಅವರ ಕುಟುಂಬಗಳಿಗೆ ಟರ್ಮ್ ಇನ್ಶೂರೆನ್ಸ್ ಲಂಸಮ್ ಅಮೌಂಟ್ ಪೇ ಮಾಡುತ್ತೆ. ಅವರ ಆಬ್ಸೆನ್ಸ್ ನಲ್ಲೂ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕದೆ ರೆಗ್ಯುಲರ್ ಲೈಫ್ ಸ್ಟೈಲ್ ಅನ್ನ ಕಂಟಿನ್ಯೂ ಮಾಡೋಕೆ ಸಾಧ್ಯ ಆಗುತ್ತೆ. ಲಾಂಗರ್ ಪೀರಿಯಡ್ ನಲ್ಲಿ ಅಂದ್ರೆ 99 ವರ್ಷಗಳವರೆಗೂ ಕವರೇಜ್ ಕೊಡೋ ಪ್ಲಾನ್ಸ್ ಇವೆ. ಭಾರತದಲ್ಲಿ ಮನೆ ಸಾಲ ಅಥವಾ ಯಾವುದೇ ಸಾಲ ಇದ್ರೆ ಅದನ್ನ ಕವರ್ ಮಾಡೋಕ್ಕೂ ಟರ್ಮ್ ಇನ್ಶೂರೆನ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ಜೊತೆಗೆ ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್, 24/7 ಕ್ಲೇಮ್ ಸಪೋರ್ಟ್ ಅಸಿಸ್ಟೆನ್ಸ್ ಎಲ್ಲ ಸಿಗುತ್ತೆ. ಜೊತೆಗೆ NRIಗಳಿಗೆ GST ವೇವರ್ ಮೂಲಕ 18% ತನಕ ಡಿಸ್ಕೌಂಟ್ ಸಿಗುತ್ತೆ. ಇದರ ಜೊತೆಗೆ ಆನ್ಯುವಲ್ ಮೋಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ, ಆನ್ಯುವಲ್ ಪೇಮೆಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಕ್ಸ್ಟ್ರಾ 5% ಸೇರಿ ಟೋಟಲ್ 23% ವರೆಗೂ ಡಿಸ್ಕೌಂಟ್ ನೊಂದಿಗೆ ನೀವು ಅಪ್ಲೈ ಮಾಡಿ ಪರ್ಚೇಸ್ ಮಾಡ್ಕೋಬಹುದು. ಜೊತೆಗೆ 10% ವರೆಗೂ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ ಕೂಡ ಇದೆ. ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಆ ಮೂಲಕ ಭಾರತದ ಟಾಪ್ 50 ಇನ್ಶೂರೆನ್ಸ್ ಪ್ರೊವೈಡರ್ಗಳ ಟರ್ಮ್ ಪ್ಲಾನ್ಗಳನ್ನು ಚೆಕ್ ಮಾಡಿ ನೀವು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು NRI ಆಗಿದ್ರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಪಿನ್ ಮಾಡಿರೋ ಟಾಪ್ ಕಾಮೆಂಟ್ ನಲ್ಲಿ ಇದರ ಲಿಂಕ್ ಇದೆ. ಮರಳಿನ ದಿಬ್ಬಗಳ ಮನಮೋಹಕ ಸೌಂದರ್ಯ, ಸಿಲುಕಿದ್ರೆ ಸಾವು. 4 ಅರಬ್ ರಾಷ್ಟ್ರಗಳಲ್ಲಿ ಹರಡಿಕೊಂಡಿರೋ ರುಬ್ ಅಲ್ ಖಾಲಿ ಡೆಸರ್ಟ್ ತನ್ನ ಮನಮೋಹಕ ಸೌಂದರ್ಯದಿಂದಲೇ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತೆ. ಇಲ್ಲಿನ ಮರಳಿನ ದಿಬ್ಬಗಳು ನೋಡುಗರನ್ನ ಮಂತ್ರಮುಗ್ಧಗೊಳಿಸ್ತವೆ. ಇಲ್ಲಿ ಭರ್ತಿ 820 ಅಡಿ ಎತ್ತರದ ಮರಳಿನ ದಿಬ್ಬಗಳಿವೆ. ಬಂಗಾರ ಮತ್ತು ಕೆಂಪು ಬಣ್ಣಗಳಲ್ಲಿ ಹೊಳೆಯುವ ಇವು ಕಣ್ಣಿಗೆ ಹಬ್ಬ ಕೊಡ್ತವೆ. ಬ್ರೆತ್ಟೇಕಿಂಗ್ ಬ್ಯೂಟಿ. ಇದನ್ನು ನೋಡೋಕೆ ಹೋಗೋರು ಸೌದಿ ಅರೇಬಿಯಾದ ಹೈವೇ 10 ನಲ್ಲಿ ಹೋಗಬಹುದು. ಹೆದ್ದಾರಿಯಲ್ಲಿ ಪ್ರಯಾಣ ಮಾಡ್ತಾ ರುಬ್ ಅಲ್ ಖಾಲಿ ಮರಳಿನ ಸಮುದ್ರವನ್ನ ಕಣ್ತುಂಬಿಕೊಳ್ಬಹುದು. ಸೌದಿಯ ಹೈವೇ 10 ಜಗತ್ತಿನ ಅತಿ ಉದ್ದದ ನೇರ ರಸ್ತೆ. 256 ಕಿಲೋಮೀಟರ್ ಉದ್ದದ ಈ ಹೈವೇ ಮರುಭೂಮಿಯ ನಟ್ಟ ನಡುವೆ ಇದೆ. ಈ ಹೆದ್ದಾರಿಯಲ್ಲಿ ತಿರುವುಗಳೇ ಇಲ್ಲ. ಸೌದಿ ಅರೇಬಿಯಾದ ಹರದ್ನಿಂದ UAEನ ಗಡಿ ಬಳಿ ಇರೋ ಅಲ್ ಬತಾ ತನಕ 2 ಗಂಟೆ ಪ್ರಯಾಣದಲ್ಲಿ ಈ ಮರುಭೂಮಿಯನ್ನು ನೋಡೋಕೆ ಸಾಕಷ್ಟು ಅವಕಾಶಗಳಿವೆ. ಆದರೆ ರಸ್ತೆ ಬಿಟ್ಟು ಈ ಮರುಭೂಮಿಯ ಆ ಕಡೆ ಈ ಕಡೆ ಇಳಿಯೋದು ವೆರಿ ವೆರಿ ಡೇಂಜರಸ್. ಯಾಕಂದರೆ ಇದು ಜಗತ್ತಿನ ಅತಿ ದೊಡ್ಡ ನಿರಂತರ ಮರುಭೂಮಿ. ಒಳಗೆ ಹೋದರೆ ಇದಕ್ಕೆ ಎಂಡ್ ಅನ್ನೋದೇ ಇಲ್ಲ. ಇದು ಮನಸೆಳೆಯುವ ಸೌಂದರ್ಯ ಮತ್ತು ಜೀವ ತೆಗೆಯುವ ವಿಪರೀತ ವಾತಾವರಣದ ಸಂಗಮ. ಬೇಸಿಗೆಯಲ್ಲಿ ಈ ಮರುಭೂಮಿಯ ತಾಪಮಾನ 55 ಡಿಗ್ರಿ ಸೆಲ್ಸಿಯಸ್ ತನಕ ಇರುತ್ತೆ. ರಾತ್ರಿ ಏಕಾಏಕಿ ಕುಸಿದು ಬಿಡುತ್ತೆ. ಮರಳು ತನ್ನಲ್ಲೇ ಹೀಟನ್ನು ಹಿಡಿದಿಟ್ಕೊಳ್ಳೋದಿಲ್ಲ. ಸೂರ್ಯನ ಕಿರಣಗಳು ಬಿದ್ದ ತಕ್ಷಣ ಮರಳು ಅದನ್ನು ರೇಡಿಯೇಟ್ ಮಾಡಿ ಗಾಳಿಗೆ ಬಿಡುತ್ತೆ. ಹೀಗಾಗಿ ಮರುಭೂಮಿಯಲ್ಲಿ ಹಗಲು ಹೊತ್ತು ಭಾರೀ ತಾಪಮಾನ ಇರುತ್ತೆ. ರಾತ್ರಿ ಹೊತ್ತು ಕೂಡ ಮರಳು ತನ್ನಲ್ಲಿ ಹೀಟನ್ನು ಇಟ್ಕೊಳ್ಳೋದಿಲ್ಲ, ಎಲ್ಲವನ್ನ ರಿಲೀಸ್ ಮಾಡುತ್ತೆ. ಮರುಭೂಮಿಯಲ್ಲಿ ಜಾಸ್ತಿ ಹ್ಯುಮಿಡಿಟಿ ಇರೋದಿಲ್ಲ, ಹೀಗಾಗಿ ಗಾಳಿಯೂ ಹೀಟನ್ನು ಹಿಡಿದಿಟ್ಕೊಳ್ಳೋದಿಲ್ಲ. ಅದರಿಂದ ರಾತ್ರಿ ಹೊತ್ತು ಮರುಭೂಮಿ ಸಿಕ್ಕಾಪಟ್ಟೆ ಕೋಲ್ಡ್ ಆಗುತ್ತೆ. ಹಗಲು ಹೊತ್ತು ನೀರು ಸಿಗದೆ ನರಳಿದ ಜನ ರಾತ್ರಿ ವೇಳೆ ಕೊರೆಯೋ ಚಳಿಯಲ್ಲಿ ನಡುಗಿ ಸಾಯಬೇಕಾಗತ್ತೆ. ಇಲ್ಲಿ ಪ್ರತಿ ವರ್ಷ ಬೀಳುವ ಮಳೆ ಕೇವಲ 3 ಸೆಂಟಿಮೀಟರ್ ಮಾತ್ರ. ಹೀಗಾಗಿ ಇದು ಭೂಮಿ ಮೇಲಿನ ಅತ್ಯಂತ ಒಣ ಪ್ರದೇಶಗಳಲ್ಲಿ ಒಂದು. ಮರುಭೂಮಿಯಲ್ಲಿದೆ ಸಾವಿನ ಸಬ್ಕಾಸ್. ಅರೇಬಿಯಾದ ಈ ಮರುಭೂಮಿ ಸಾವಿರಾರು ವರ್ಷಗಳ ಹಿಂದೆ ಈಗಿರುವಷ್ಟು ಪ್ರತಿಕೂಲ ಇರಲಿಲ್ಲ. ಯಾಕಂದ್ರೆ ಈ ಮರುಭೂಮಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ವಾಸ ಮಾಡ್ತಿದ್ರು ಅನ್ನೋದಕ್ಕೆ ಸಾಕ್ಷ್ಯಗಳು ಸಿಕ್ಕಿವೆ. ಇಲ್ಲಿ ದೊಡ್ಡ ದೊಡ್ಡ ಸೆಟಲ್ಮೆಂಟ್ಗಳ ಪಳೆಯುಳಿಕೆಗಳು ಸಿಕ್ಕಿವೆ. ಇಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಸರೋವರಗಳಿದ್ವು. ಸುಮಾರು 6,000ದಿಂದ 2,000 ವರ್ಷಗಳ ಹಿಂದಿನ ತನಕ ಈ ಜಾಗದಲ್ಲಿ ಸರೋವರಗಳು ಇದ್ದವು ಅಂತ ಹೇಳ್ತಾರೆ. ವಿಚಿತ್ರ ಮಳೆಗಳಿಂದಾಗಿ ಸರೋವರಗಳು ಸೃಷ್ಟಿಯಾಗಿದ್ವು. ಆದರೆ ಆ ವಿಚಿತ್ರ ಮಳೆಗಳು ಅಷ್ಟೇ ವಿಚಿತ್ರವಾಗಿ ಮಾಯವಾಗಿದ್ರಿಂದ ಆ ಸರೋವರಗಳು ಬತ್ತಿ ಈಗ ಉಪ್ಪಿನ ರಾಶಿಯಾಗಿ ಬದಲಾಗಿವೆ. ಈ ಸಾಲ್ಟ್ ಫ್ಲಾಟ್ಗಳನ್ನು ಅರಬ್ಬರು ಸಬ್ಕಾಸ್ ಅಂತಾರೆ. ಸರೋವರಗಳು ಬತ್ತಿದ ಈ ಜಾಗಗಳು ಭಾರಿ ಅಪಾಯಕಾರಿ. ಮರುಭೂಮಿಯ ಮಧ್ಯೆ ಇರುವಂತಹ ಒಣಗಿದ ಈ ಸರೋವರಗಳಲ್ಲಿ ಕಾರುಗಳು ಸಿಕ್ಕಾಕೊಂಡ್ಬಿಡ್ತವೆ. ಮುಂದೆ ಸಾಗೋದೇ ಇಲ್ಲ.
ಇದು ಕೂಡ ರುಬಲ್ ಖಾಲಿಯನ್ನ ಮತ್ತಷ್ಟು ಭಯಾನಕ ಮಾಡುತ್ತೆ. ಭಯಾನಕ ಹಾವುಗಳ ಲೋಕ ಈ ಮರುಭೂಮಿ. ಮನುಷ್ಯರು ಬದುಕೋಕೆ ಸಾಧ್ಯವೇ ಇಲ್ಲ ಅನ್ನುವಂತ ವಿಪರೀತ ವಾತಾವರಣಕ್ಕೆ ಹೊಂದಿಕೊಂಡಿರೋ ಬೇರೆ ಜೀವಿಗಳು ಇಲ್ಲಿವೆ. ಸ್ಯಾಂಡ್ ಕ್ಯಾಟ್ ಹೆಸರಿನ ಬೆಕ್ಕುಗಳು ಇಲ್ಲಿ ವಾಸ ಮಾಡ್ತವೆ. ಮೌಂಟೇನ್ ಗಜೆಲ್, ರೀಮ್ ಗಜೆಲ್ ಹೆಸರಿನ ಜಿಂಕೆಗಳು ಇಲ್ಲಿವೆ. ಈ ನಿರ್ದಯ ವಾತಾವರಣದಲ್ಲಿ ಹಾರ್ನ್ಡ್ ವೈಪರ್ಸ್ ಮತ್ತು ಬೋವಾಸ್ ಹೆಸರಿನ ವಿಚಿತ್ರ ಹಾವುಗಳು ಕೂಡ ವಾಸ ಮಾಡ್ತಿವೆ. ಆದರೆ ಮನುಷ್ಯರ ವಿಚಾರಕ್ಕೆ ಬಂದರೆ ಇದು ಅತ್ಯಂತ ಕಮ್ಮಿ ಜನವಸತಿಯ ಜಾಗ. ಈ ಮರುಭೂಮಿಯ ಅಲ್ಲಲ್ಲಿ ಬೆಡೋಯಿನ್ ಹೆಸರಿನ ಬುಡಕಟ್ಟು ಜನಾಂಗದವರು ಕೆಲವರು ವಾಸ ಮಾಡ್ತಾರೆ. ಇವರು ಒಂಟೆಗಳಲ್ಲಿ ಅಲ್ಲಲ್ಲಿ ಓಡಾಡ್ತಾ ಇರ್ತಾರೆ. ಅಲೆಮಾರಿಗಳಾದ ಇವರಿಗೆ ಈ ಮರುಭೂಮಿ ಬಗ್ಗೆ ಆಳವಾದ ಜ್ಞಾನ ಇದೆ. ತಲಾಂತರಗಳಿಂದ ಬಂದ ಮರುಭೂಮಿಯ ಬಗೆಗಿನ ಜ್ಞಾನವನ್ನು ಬಳಸ್ಕೊಂಡು ಇಲ್ಲಿ ಸರ್ವೈವ್ ಆಗ್ತಿದ್ದಾರೆ. ಆದರೆ ಇವರ ಜನಸಂಖ್ಯೆ ತುಂಬ ಕಮ್ಮಿ. ಇದೇ ಮರುಭೂಮಿಯಲ್ಲಿ ತೈಲ ಮತ್ತು ಅನಿಲದ ನಿಕ್ಷೇಪಗಳು ಇವೆ. ಈ ಮರುಭೂಮಿ ಸೌದಿ ಅರೇಬಿಯಾದ ತೈಲ ಸಂಪತ್ತಿಗೆ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ. ಇದೇ ಮರುಭೂಮಿಯಲ್ಲಿ ಸಿಲುಕಿ ಈಗ 2 ಪ್ರಾಣ ಹೋಗಿದೆ. ಅದರಲ್ಲಿ ಒಬ್ಬ ಭಾರತೀಯ ಮೂಲದ ವ್ಯಕ್ತಿ, ಭಾರತದ ಹೈದರಾಬಾದ್ ಮೂಲದ ವ್ಯಕ್ತಿ ಕೂಡ ಇದ್ದಾರೆ. ಹೀಗಾಗಿ ಈ ಘಟನೆ ಅಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬ ವಲಸಿಗನಿಗೆ ಮತ್ತು ಅವರವರ ದೇಶದಲ್ಲಿರೋವರ ಕುಟುಂಬಸ್ಥರಿಗೆ ಒಂದು ಕ್ಷಣಕ್ಕೆ ಆತಂಕವನ್ನು ಉಂಟು ಮಾಡಿದೆ. ಹಾಗಾಗಿ ಇದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡೋ ಪ್ರಯತ್ನವನ್ನ ನಾವು ಮಾಡಿದ್ದೀವಿ. ಹಾಗೆ ಆಗಲೇ ಹೇಳಿದ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಒಂದು ಕ್ವಿಕ್ ರಿಮೈಂಡರ್. ಆಸಕ್ತಿ ಇರೋರು ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ NRI ಟರ್ಮ್ ಪ್ಲಾನ್ಗಳನ್ನು ಚೆಕ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.